ಏನಕ್ಕೆ ರೇಗಿಸ್ತಿರೋದು ಅವಾಗಿಂದ? ರೇಗಿಸ್ತೀವಿ ಇನ್ನೊಂದ್ಸಲಿ ಏ ಲುಲ್ಲಿ ಮೇರ ಲುಲ್ಲಿ ಆಗಯ್ಯ. Okay, let's go. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಇವತ್ತು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಸೀನು ಅಂದರೆ, ನಾನು ಇವಾಗ 2 ಗಂಟೆಗೆ ಎಲ್ಗೆ ಹೋಗ್ಬೇಕಾಗಿತ್ತು. ಟೈಮ್ ಇವಾಗ 4 ಗಂಟೆ ಆಗೈತೆ. ಮಧ್ಯಾಹ್ನ 11 ಗಂಟೆಗೆ ಬೆಳಿಗ್ಗೆ 11 ಗಂಟೆಗೆ ಮಲಗಿರೋ ನಾನು 2 ಗಂಟೆ ಎಲ್ಗೆ ಹೋಗ್ಬೇಕಾಗಿ 4 ಗಂಟೆಗೆ ಎದ್ದಿದ್ದೀನಿ. ಅವ್ರು ಫೋನ್ ಮಾಡಿ ಸಾಕಾಗೋಯ್ತು. ನಾನು ಫೋನ್ ಎತ್ತಿಲ್ಲ, ಅಷ್ಟು ಡೀಪ್ ನಿದ್ದೆಲ್ಲಿ ಹೊಂಟೋಗ್ಬಿಟ್ಟಿದ್ದೀನಿ. ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ಸೋನಕ್ಕಂಗೆ ಫೋನ್ ಮಾಡಿದ್ದೆ, ಹೊಟ್ಟೆ ಸಿಗ್ತೈತೆ ಕೊಡಿಸು ಅಂತ. ಸೊ ಬಾ ಅಂದೈತೆ, ಬನ್ನಿ ಹೋಗಿ ಏನು ಕತೆ ನೋಡುವ. ಹೆವಿ ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ ಗೈಸ್ ಇವತ್ತು, ಸರಿಯಾಗಿ ಹೊಡೆದ್ಬಿಟ್ಟಿದ್ದೀನಿ ನಿದ್ದೆ. ಬನ್ನಿ ಹೋಗುವ. ಇಲ್ಲಿ ನೋಡಿ ಗೈಸ್ ಕಾರಿಕ್ ಬೋಲ್ ಹೆಂಗೈತೆ ನೋಡ್ರಿ, ಪಿಚ್ಚೆ ಆಗೋದು. ಗೈಸ್ ಸೋನು ಅಕ್ಕ ಮನೆ ಹತ್ರ ಬಂದರೆ ಸೋನು ಅಕ್ಕ ಬರೀ ನನಗೆ ಕೆಲಸ ಹೇಳುತ್ತೆ. ಥೂ, ಬಟ್ಟೆ ನೋಡಲ್ಲಿ ನೀನೇ ಎತ್ತಿಕ್ಕಿದ್ದಲ್ಲಿಗೆ, ಮತ್ತೆ ಏನು ಮೇಲೆ ಕರೆದೆ ನನಗೆ. ಬಾ ಪಾನಿಪುರಿ ಕೊಡಿಸ್ತೀನಿ ಅಂತೂ, ಬೇಡ ಅಕ್ಕ ನಾನೇ ಕೊಡಿಸ್ತೀನಿ ಬಾ ಅಂದೆ. ಇಲ್ಲ ಯಾವಾಗೂ ನೀನೇ ಕೊಡಿಸ್ತೀಯಾ, ಇವತ್ತು ನಾನು ಕೊಡಿಸ್ತೀನಿ ಬಾ ಅಂತೈತೆ. ಪರವಾಗಿಲ್ಲ ಗೈಸ್, ಏನು ಬೇಜಾರೇನಿಲ್ಲ. ಬರೀ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾನೆ. ಹೋಗಿ ಇದು ಎತ್ಕೊಂಡೋಗಿ ಚೇರ್ ಮೇಲೆ ಇಡೋ. ಹೇಳಿಲ್ಲ ಬರೀ ಕೆಲಸ ಚೇರ್ ಮೇಲೆ ಇಡು. ಏನಕ್ಕೋ ಚಿಕ್ಕ ಮಕ್ಳ ಹತ್ರನೂ ಮರ್ಯಾದೆ ತೆಗಿತಿಯಲ್ಲಕ್ಕೋ. ನೀನು ಹೊಟ್ಟೆ ಅಷ್ಟೊಂದು ತಾನೇ ಈಸ್ಕೊಂಡು ತಿನ್ನಕ್ಕೆ ಮಕ್ಕಳಾದ್ರೆ ಏನು ದೊಡ್ಡವರಾದ್ರೆ ಈಸ್ಕೊಂಡು ತಿನ್ಬೇಕು. ಅವ್ರು ಯಾರು ಕೊಟ್ಟವ್ರು ಗೈಸ್? ನಿಜಾನೇ. ಸರಿ ಬಾ ಬೇಗ ಆಯಿತು. ಏನು ಮಾಡೋದು? ಏನು ಮಾಡೋದು ಗೈಸ್, ಒಂಥರ ಲೈಫ್ ಒಂಥರ ಬೋರ್ ಆಗ್ತೈತೆ, ಬೇಜಾರಾಗ್ತೈತೆ, ಬಟ್ ಒಂಥರ ಮಜಾನೂ ಐತೆ. ಏನು ಮಾಡ್ತಾಯಿದ್ದೀನಿ, ಏನಾಗ್ತೈತೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನಾನೇ ಲೈಫ್ ಗೈಸ್, ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲೇಬೇಕು. ಸೊ ಅವಾಗಲೇ ಒಂಥರ ಮಜಾ ಜಾಸ್ತಿ. ಒಂದೊಂದ್ಸಲ ನನಗೆ ಕ್ವಶನ್ ನಾನು ಮಾಡ್ಕೊತ ಇದ್ದೀನಿ. ಒಂದೊಂದ್ಸಲಿ ಗೈಸ್ ನನಗೆ ಪ್ರಾಮಿಸ್ ಆಗಿ ಹೇಳ್ತೀನಿ, ನಾನೇ ಕ್ವಶನ್ ಮಾಡ್ಕೊತೀನಿ, ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ ನಾನು? ನನ್ನನ್ನು ನನ್ನ ಲೈಫ್ನ ಯಾರಾದರೂ ನೋಡ್ತಾರಾ? ಏನು ಕತೆ ಮಾಡುವ ಗೈಸ್, ಮಾಡೋಣ. ಲೈಫ್ ಇಸ್ ಗೋಯಿಂಗ್ ವೆರಿ ಹಾರ್ಡ್. ಏನಕ್ಕ ಒಂದೊಂದ್ಸಲಿ ನಾನೇ ಕ್ವಶನ್ ಮಾಡ್ಕೊತ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ? ಜನ ನನ್ನ ನೋಡ್ತಾರ, ನನ್ನ ಲೈಫ್ನ ನೋಡ್ತಾರ ಜನ? ಏನಕ್ಕ ಅನ್ಸುತ್ತೆ ನಂಗೆ ಆ ಥರ. ಲೈಫು ಎಷ್ಟೇ ಆಡೋಗೋದ್ರು ಒಂಥರ ಮಜಾ ಐತಲ್ಲ ಇದರಲ್ಲಿ. ಓಕೆ ಗೈಸ್, ನಾವು ಫೈನಲಿ ಹೋಗ್ತಾ ಇದ್ದೀರಿ. ಕರ್ಸ್ಬಿಟ್ಟು ಸೋನಕ್ಕ ತುಂಬ ಕೆಲಸ ಹೇಳು ತಪ್ಪ, ನನಗೆ ಬೇಜಾರಾಗುತ್ತೆ. ನನಗೆ ಏನು ಎಷ್ಟು ಟೈಮ್ ವೇಸ್ಟ್, ಹೊಸ ಫುಲ್ ಫ್ಯಾನ್ಸ್ ನೋಡಿ ಗೈಸ್, ಹೋಗ್ಬಿಟ್ಲ ಹುಡುಗಿ. ಓಕೆ ಗೈಸ್, ಚಾಟ್ಸ್ ತಿನ್ನಕ್ಕಂತ ಬಂದಿದ್ದೀರಿ. ಸೋನು ಅಕ್ಕ ದೈಪೂರಿ ಹೇಳೈತೆ, ಇನ್ನೂ ರೆಡಿ ಆಗ್ತೈತೆ. ನಾನು ತಿಂದ್ಬಿಟ್ಟು ಫಸ್ಟ್ ಇಲ್ಲಿಂದ ಓಡೋಗ್ಬಿಡ್ಬೇಕು, ಇಲ್ಲಾಂದರೆ ನನ್ನ ಕೈಲೇ ಬಿಲ್ ಪೇ ಮಾಡಿಸ್ಬಿಡ್ತಾರೆ. ಯಾಕಕ್ಕ ಗೈಸ್ ಆ ಪಾನಿ ಒಳಗಡೆ ಕೈ ಹಚ್ಬಿಟ್ರು. ಸೋನಕ್ಕ ಇವಾಗ ಅದನ್ನೇ ಕುಡಿಯುತ್ತೆ. ಕುಡಿ, ನಂಗೆ ಬೇಡ. ಇಲ್ಲ ನಾನು ಕುಡಿಯಲ್ವಾ? ಇಲ್ಲ ಕುಡಿಯಕ್ಕ, ಸುಮ್ಮನೆ ಹೇಳ್ದೆ. ಇಲ್ಲ ಸುಮ್ಮನೆ ಹೇಳ್ದೆ, ಕುಡಿ. ಏನು ಬಲ್ಗೈನ ಇಕ್ಕಿರೋದು, ಏನು ಎಡಗೈ ಏನು ಇಕ್ಕಿಲ್ಲ, ಕುಡಿ. ಇಲ್ಲ ಕುಡಿಯೋಕ್ಕಾಯ್ತು. ಟೇಸ್ಟ್ ಇವತ್ತು ಒಂಥರ ಚೆನ್ನಾಯ್ತಲ್ಲ ತಾನೇ? ಒಂಥರ ಚೆನ್ನಾಗೈತೆ ಟೇಸ್ಟ್ ಇವತ್ತು. ಟೇಸ್ಟ್ ಕುಡ್ಬಿಟ್ಟು ಮುಗ್ದಲ್ಲಿ ಒಂಥರ ನಗು ನೋಡ್ರಿ ಗೈಸ್. ಸೋನಾ ತಂಗೆ ಅವನಿಂಗ ಒಳ್ಳೇದಕ್ಕೆ ಪುಣ್ಯಕ್ಕೆ ಎಡಗೈ ಅಂಟಿಸಿಲ್ಲ, ಬಲಗೈ ಹಚ್ಚಿದ.
ಜ್ಯೂಸ್ ಕುಡಿ ಬಾಕಲ್ಲಿ ನಾನು ಬಿತ್ತು ಹೆಂಗ್ ಬಿಸಾಕ ಬಿಡು ನಾನು ಗುರ್ಸಕ್ ಹೋಗ್ಬೇಡ ಕೆಟ್ಟ ಮತ್ತಲ್ಲಿ ಬೈದ ನಾನೇನು ಮಾಡಿದೆ ಅವ್ನು ಬಂದು ನಿನ್ ತಿಕ್ಕ ಮುಚ್ಕೊಂಡು ನಿಲ್ಸ್ಬೇಕಾನೆ ಬೇಕಂತ ಮುಂದೆ ಬಂದು ಸರ್ ಪೈಡರ ಬಿತ್ತ ಬರೋ ಇಲ್ಲಿ ಬಾ ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಬಾ ವಿಡಿಯೋನೇ ಆನ್ ಮಾಡಿಲ್ಲ ನಯನಾ ಅಮ್ಮ ಕಲಿತೈತೆ ನೋಡು ನಯನ ಅಮ್ಮ ಕರಿತೈತೆ ನೋಡು ಬಾ ನೀನೇನು ಹೇಳಿದೆ ಮಕ್ಳ ಹತ್ರ ಹೆಂಗಿರ್ಬೇಕು ಹಂಗೆ ಇಡು ಅಂದ್ಬಿಟ್ಟು ಇವಾಗ ಮಕ್ಳ ಹತ್ರ ಮರ್ಯಾದೆ ತೆಗಿತಾ ಇದೀಯ ನೀನು ಬನ್ನಿ ನಾ ಕೊಡ್ತೀವಿ ಅಂತವಳೆ ವಯಸ್ಸಲ್ಲಿರೋ ಹುಡುಗರೆಲ್ಲ ರೇಗಿಸ್ತಾರೆ ಗೈಸ್ ನಂಗೆ ಒಂದಿಷ್ಟು ಮೊಟ್ಟೆ ಪಪ್ಸ್ ಕೊಡ್ರಮ್ಮ ಇವ್ನು ಒಂದಿಷ್ಟು ಊಟನೂ ಇಲ್ಲ ಮೊಟ್ಟೆ ಪಪ್ಸ್ ಕೊಡ್ರಿ ಹೊಟ್ಟೆ ಅಷ್ಟಂತೆ ಅಯ್ಯೋ ಹುಷಾರಿಲ್ದೆ ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ ಅದು ತಿನ್ಬಿಟ್ಟೆ ಹುಷಾರಿಲ್ದಂಗೆ ಆಗ್ಬಿಟ್ಟಿದ್ದೀವಿ ನೋಡಿ ಗೈಸ್ ಫುಲ್ ಫ್ಯಾನ್ಸ್ ನೋಡಿ ಗೈಸ್ ಎಲ್ಲ ಚೋಟ ಫ್ಯಾನ್ಸ್ ನಂದೇ ರೆಸಿಪಿ ಅವ್ನು ಸುಮ್ಮನೆ ನಂದು ಅಷ್ಟೇ ಅಲ್ವಾ ಅದಕ್ಕೆ ಚೆನ್ನಾಗಿತ್ತು ಇವನು ಮಾಡಿದ್ರೆ ಅಷ್ಟೇ ಆಯ್ತಾ ಫುಲ್ ಚಟ ಮಟ ಫುಲ್ ಫ್ಯಾನ್ಸ್ ಆಗ್ಬಿಡೋರು ನನಗೆ ತಗೋಣ ತಗೋ ನೋಡಕ್ಕೋ ಹೆಂಗ ಆಟಾಡ್ತಾರಕ್ಕೋ ಏನಂತೆ ಹಿಡ್ಕೊಂಡ್ಬಿಟ್ಟು ಹೇಳ್ತೀನಿ ಒಂದ್ಸರಿ ಕಳಿಸ್ಬಿಡ್ತೀನಿ ಏನಂತೆ ಬರ್ರಿ ಬಂದಿರಲ್ಲ ಬಾ ಹಲೋ ಹೇಳಕ್ಕ ಹ್ಞೂ ಬಂದೆ ಬಾ ವಿದ್ಯಾ ಬಾ ಈರುಳ್ಳಿ ಬನ್ನಿ ತಗೊಂಡ ಚಿಕ್ಕ ಚಿಕ್ಕ ಮಕ್ಕಳು ಗೈಸ್ ಎವ್ರಿ ರೇಗಿಸ್ತವ್ರು ಗೈಸ್ ನನಗೆ ಎವ್ರಿ ರೇಗಿಸ್ತವ್ರು ಸೋನ ಹಾಕೊಂಡು ಸಮೋಸ ವಾಕು ಏನು ವಿಚಾರ್ತಾರ ನಾ ಅಂತ ವಿಚಾರ್ತಾರೆ ನೋಡ್ರಿ ಕೊಳ್ಳಿ ಯಾರು ರೇಗ್ಸಿದ್ ನನ್ನ ತಮ್ಮನ ಅವನು ಅಳ್ತಾವನೆ ಹೋ ತಕ್ಕೊಂಬ ಬಾಯ್ಲಿ ಕರಿಗ್ ಬರ್ತಾನೆ ಇಲ್ಲ ನೋಡ್ ಕರೆದ್ರೆ ಬಾಯ್ಲಿ ಅಳ್ತಾವನ ಅವನು ಬಾಯ್ಲಿ ಚಾಕ್ಲೇಟ್ ಕೊಡಿಸ್ತೀನಿ ಬಾಯ್ಲಿ ಯಾಕೆ ಅಳ್ತಾವನೆ ಬಾ ಪಾಪ ಬೈಲಿ ಚಾಕ್ಲೇಟ್ ಕೊಡಿಸ್ತೀನಿ ಬಾ ನಂಗೆ ಬೇಡ ಅವ್ರಿಗೆ ಗೊತ್ತು ನಿನ್ನ ಹತ್ರನೇ ಕಾಸಿಲ್ಲ ಅವ್ರಿಗೆ ಎಲ್ಲಿ ಕೊಡಿಸ್ತಿ ಅಂತ ಬಾಕು ಇವನ್ಗೆ ನಾನು ಕೊಡಿಸ್ತೀನಿ ಏನಕ್ಕೆ ರೇಗಿಸ್ತಿರೋದು ಅವಾಗಿಂದ ರೇಗಿಸ್ತೀನಿ ಇನ್ನೊಂದ್ಸಲಿ ಹಾಂ ರೇಗಿಸ್ತೀನಿ ಇನ್ನೊಂದ್ಸಲಿ ಏನಕ್ಕೆ ರೇಗಿಸ್ತಾ ಇದೆಯಾ ಅವಾಗಿಂದ ಇವಾಗ ನನ್ನ ಮೊಟ್ಟೆ ಪಪ್ಸ್ ಬೇಕಷ್ಟೇ ಇವಾಗ ನಾನು ಅವಾಗಿಂದ ರೇಗಿಸ್ತಾ ಇದೆಯಾ ನೀವು ಹೋಗ್ರಿ ಹೇಳ್ತೀನಿ ನೀವು ಹೋಗ್ರಿ ನಂಗೆ ಮೊಟ್ಟೆ ಪಪ್ಸ್ ಬೇಕಷ್ಟೇ ನನಗೆ ಬೇಕಷ್ಟೇ ಇವಾಗ ಮೊಟ್ಟೆ ಪಪ್ಸು ಮೊಟ್ಟೆ ಪಪ್ಸ್ ಬೇಕು ನನಗೆ ನಿನ್ನ ಹೆಸ್ರೇನು ಬಾಯ್ಲಿ ಆಯಿತು ನಿನ್ನ ಹೆಸ್ರೇನು ಏನು ಮಾಡೋಲ್ಲ ಬಾಯ್ಲಿ ನಿನ್ನ ಹೆಸ್ರೇನು ಸುಮ್ಮನೆ ನಿನ್ನ ಹೆಸ್ರೇನು ನವಿತಾ ಏನಕ್ಕೆ ರೇಗಿಸ್ತಾ ಇದೆಯಾ ಏನಕ್ಕೆ ರೇಗಿಸ್ತಾ ಇದೆಯಾ ಅವಾಗಿಂದ ನೀನು ನನಗೆ ನಾನು ರೇಗಿಸ್ತಾ ಇಲ್ಲಪ್ಪ ಅಂತ ಹೇಳ್ತಾ ನೀನೇ ರೇಗಿಸಿದ್ದು ನಾನೇನಕ್ಕೆ ರೇಗಿಸ್ಲಿ ನೀನೇ ರೇಗಿಸಿದ್ದು ರೇಗಿಸ್ತೀಯ ಇನ್ನೊಂದ್ಸಲಿ ಏನು ನಿಂಗೆ ಗೊತ್ತಿಲ್ಲ ರೇಗಿಸಿದ್ದೀನಿ ನಿನಗೆ ಗೊತ್ತಿಲ್ಲ ಇವಾಗ ನಮ್ಮ ಅಕ್ಕ ರೇಗಿಸಿದನು ಇವಾಗ ಮೊಟ್ಟೆ ಪಪ್ಸ್ ಬೇಕಷ್ಟೇ ನನಗೆ ನನಗೆ ಗೊತ್ತಿಲ್ಲ ಇವಾಗ ಮೊಟ್ಟೆ ಪಪ್ಸ್ ಬೇಕು ನನಗೆ ಮೊಟ್ಟೆ ಪಪ್ಸ್ ಬೇಕು ತಂದು ಕೊಡು ಕೊಡ್ತೀನಿ ನಾಳೆನು ನಂಗೆ ಇವಾಗ ಬೇಕು ಏನಕ್ಕೆ ರೇಗಿಸ್ತೆ ಕೊಡ್ಸು ಕೊಡ್ಸಿವಾಗ ನೋಡಕ್ಕ ಇಲ್ಲಿ
ನಾನು ಇವಾಗ ನಾನು ಫಸ್ಟ್ ಮಟೆ ಪಪ್ಸ್ ನೀನು ಹೇಳಿದ್ ಕೊಡ್ತೀನಿ ಅಂತ ಕೊಡು ಪಪ್ಸು ಫಸ್ಟು. ಅವ್ರು ತಿಂದ್ಬಿಟ್ರು ನಾನೇನು ಮಾಡಲಿ, ಅವ್ರು ತಿಂದ್ಬಿಟ್ರೆ ನೀನು ಕೊಡಿಸು ನನಗೆ. ಟೀ ಕುಡಿ, ಚಾಕ್ಲೇಟ್. ಗಾಯ್ಸ್ ನಾನು ಎಲ್ಲಿಗೂ ಹೋಗ್ಬೇಕಾಗಿತ್ತು. ಸೋನು ಅಕ್ಕ ಅತ್ತಿಗೆ ಮನೇಲಿತ್ತು, ಅರ್ಜೆಂಟ್ ಎಲ್ಲಿಗೂ ಹೋಗ್ಬೇಕು ಅಂದ್ಬಿಟ್ಟು ಕರ್ಕೊಂಬಂದೆ. ನೋಡಿದ್ರೆ ಇಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿರಿ, ಸಿಡಿಲ್ ನೋಡಿದ್ರೆ ಅಲ್ಲಿ. ಅದ್ರಲ್ಲಿ ಬೇರೆ ಇವ್ರು ರೇಗಿಸ್ತವ್ರಲ್ಲ ನನಗೆ. ಸೋನು ಅಕ್ಕನ ಸವಾಸ ಮಾಡಿ ಅಲ್ಲಿ ಚಿಕ್ಕ ಮಕ್ಕಳು ರೇಗ್ಸೋ ಥರ ಆಗ್ಬಿಟ್ಟವ್ರು ನನಗೆ. ಹ್ಯಾಂಡಲಮ್ಮ ಇದ್ದಂಗೆ ಇದೆಯಲ್ಲಕ್ಕ ನೀನು. ಹ್ಯಾಂಡಲಮ್ಮ ಅಂದ್ರೆ ಹೇಳು ಮಾರಿಮುತ್ತು. ನನ್ನ ಕಷ್ಟ ನನಗೆ, ನಿಂಗೆ ಹೊಡೆದ್ರೆ ನನ್ನ ಮಗನೇ ನಿನಗೆ ಇವಾಗ ಸರಿ. ನಿಂಗೇನು ಬೇಕು, ಏನು ಹಿಂಸೆ ಕೊಡ್ತಾ ಇದ್ದೀವಿ ಅವಾಗಿಂದ ನೀನು. ಏನು ಸರಿ ಬಾ ಕೊಡಿಸ್ತೀನಿ, ಬಾ ಇಲ್ಲಿ ಕೊಡಿಸ್ತೀನಿ ಬಾ. ಏನು ಚಾಕ್ಲೇಟ್ ಬೇಕು? ಗೈಸ್ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಗಾಯ್ಸ್. ನಾನು ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ನಾನು ಮಧ್ಯಾಹ್ನನೂ ಹೋಗಿರಲಿಲ್ಲ. ಸೋನಕ್ಕ ಮಧ್ಯಾಹ್ನ ಫೋನ್ ಮಾಡುತ್ತೆ ಅಂದ್ಬಿಟ್ಟು ಮಲಗಿರೋದು. ಫೋನ್ ಮಾಡ್ದೆ ನೀನು? ನಮ್ಮ ಮಲಗಿದೆಯಲ್ಲ ಪಾಪ, ನನ್ನಿಂದ ನಿನ್ಗೆ ಯಾಕೆ ಹಿಂಸೆ ಅಂತ ನಿನ್ಗೆ ಮಲಗಿಬಿಟ್ಟೆ. ಫೋನ್ ಮಾಡಿತ್ತು ಗೈಸ್ ಸೋನು ಅಕ್ಕ. ಸರಿ ಆಮೇಲೆ ಹೋಗೋಣ ಅಂತ ಹೇಳಿದೆ ನಾನು. ಸೋನು ಅಕ್ಕನೂ ಫೋನ್ ಮಾಡಿಲ್ಲ, ಬೆನ್ನು ಹೋಗ್ತಾ ತಂದ್ಬಿಟ್ಟು ಮಲಗಿದ್ದೆ. ಸೋನು ಅಕ್ಕನೂ ಫೋನ್ ಮಾಡಿಲ್ಲ. ನಾನು 2 ಗಂಟೆ ಎಲ್ಗೂ ಹೋಗ್ಬೇಕಾಗಿತ್ತು, 4 ಗಂಟೆಗೆ ಗೆದ್ದಿದ್ದೀನಿ. ಇವಾಗ ಹೋಗೋಣ ಅಂದ್ಕೊಂಡ್ರೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಮನೇಲಿತ್ತು ಸೋನು ಅಕ್ಕ. ಅರ್ಜೆಂಟ್ ಹೋಗ್ಬೇಕು ಬಾ ಅಂದ್ಬಿಟ್ಟು ಕರ್ಕೊಂಬಂದೆ. ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಯ್ತು. ಬನ್ನಿ ಮಳೆ ಎಷ್ಟೊತ್ತಾಗುತ್ತೋ ನಿಲ್ಲಕ್ಕೆ ನೋಡುವ. ಇವಾಗಲೇ ಹನಿ ಅಂದರೆ ಸ್ವಲ್ಪ ನಿಧಾನಕ್ಕೆ ಬರ್ತೈತೆ. ಜೋರಾಗಿ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಒಂದೇ ಸಲ ನಿಂತು ಹೋಗಲಿ, ಇಲ್ಲ ಒಂದೇ ಸಲ ಜೋರಾಗಿ ಬಂದುಬಿಡ್ಲಿ, ಆಮೇಲೆ ಒಂದೇ ಸಲ ಹೋಗೋಣ. ಇಲ್ಲಾಂದರೆ ಹೋಗ್ಬಿಟ್ರೆ ಆಮೇಲೆ ತಲೆನೋವು ಜೋರಾಗಿ ಬಂದುಬಿಟ್ರೆ. ಗೈಸ್ ಟೈಮ್ ಆಗೋಗೈತೆ, ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಏನು ಮಾಡೋದು ನೋಡ್ರಿ, ಇದ್ರಾಗ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಕ್ಲೀನಾಗಿ ಫೋಕಸ್ ಆಗ್ತಿಲ್ಲ, ಅದು ಬರ್ತೈತೆ. ಏನು ಮಾಡೋದು ಮಳೆಯಿಂದ ಬರ್ತೈತೆ. ಹೋಗೋಷ್ಟು ನಾನು ಹೋಗ್ಬಿಡ್ತೀನಿ ನಾನು. ಹೋಗ್ರಿ, ಇವತ್ತು ಹೋಗಲ್ಲ ನಾನು. ಓಕೆ ಓಕೆ ಗೈಸ್, ನಾನು ಫೈನಲಿ ಇವಾಗ ಮಳೆ ಕಮ್ಮಿ ಆಯಿತು. ಒಂದು ಸಿದ್ಧ ಹತ್ರ ಹೋಗ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಫೋನ್ ಮಾಡಿದ್ದ. ಸೊ ಬನ್ನಿ ಅವ್ನು ಸ್ವಲ್ಪ ಮೀಟ್ ಮಾಡಿಕೊಂಡು ಏನೇನು ಕೆಲಸ ನೋಡೋಣ. ತುಂಬ ದಿನ ಆಗಿತ್ತು ರಾಜ್ಕುಮಾರ್ ನಮ್ಮನ್ನ ಮೀಟ್ ಮಾಡಿ. ಆಲ್ಮೋಸ್ಟ್ ಅವತ್ತು ಲಾಸ್ಟ್ ರೋಸ್ಟ್ ಮಾಡಿದಾಗಿಂದ ಗೈಸ್ ಅವನು ನನ್ನ ಜೊತೆ ಹುರ್ಕೊಂಡು ಮಾತಾಡ್ತಾನೆ ಇರಲಿಲ್ಲ. ಬಾಯ್ ಸೊ ನನ್ನ ಮೇಲೆ ಹುರ್ಕೊಂಡು ಫುಲ್ಲು ಮಾತಾಡ್ತಾನೆ ಇರಲಿಲ್ಲ. ಸೊ ಬನ್ನಿ ಹೋಗೋಣ ಇವಾಗ. ಸರಿತಾನೆ ಪಾಪ. ನೋಡಿ ಗಾಯ್ಸ್, ಸಿದ್ಧ ನೋಡಿ ಗಾಯ್ಸ್, ಎಷ್ಟು ದಿನ ಹನಿ ಬೀಳ್ತೈತ್ಲೋ. ಹಿಂದೆ ಒಂದು ಸಮೀರ್ ಬರ್ತಾವ, ಅವ್ನು ಕರ್ಕೊಂಡು ಹೋಗೋಣ. ಏನು ಗಾಡಿ ಓಡ್ಸೋ ಮಚ್ಚ, ನಮ್ಮ ಅಪರೂಪಕ್ಕೆ ಸಿಗ್ತೀಯಾ? ಅಪರೂಪಕ್ಕೆ ಕೈ ಬಿಡ ನನ್ನ ಮಗನ. ಇದಕ್ಕೆ ಹಾಕೊಂಡು ಹಿಂಗೆ ಆಡ್ಸೋದು ನನ್ಲೇ, ಇದಕ್ಕೆ ಹಾಕೊಂಡು ಹಿಂಗೆ ಮಾಡೋದು ನಾನು. ಓಡ್ಸೋ ಮಚ್ಚ ಪ್ಲೀಸ್. ಅಲ್ಲೇ ಪೈಲ್ಸ್ ಬಂದ್ಬಿಡೈತೆ, ಬೇಕಾದ್ರೆ ನೋಡ್ತೀಯಾ? ಕ್ಯಾಮ್ರಾ ಆನ್ ಮಾಡ್ಕೊಂಡು ಓಡ್ಸೋ ಮಚ್ಚ, ಓಡ್ಸೋಲ್ಲೇ ಅಲ್ಲಿ ಗಂಟೆ ಓಡಿಸೋ. ಆಮೇಲೆ ಅವ್ನು ಬೇಕಾದ್ರೆ ಅವ್ನು ಕೊಡೋದು, ಅವ್ನು ಓಡಿಸ್ತಾನೆ. ಏನೋ ಮಚ್ಚ ಇಷ್ಟು ದಿನ ಫೋನ್ ಮಾಡಿದ್ರೆ ಫೋನ್ಗಳಿತ್ತಲ್ಲ. ಹಂಗಾಗ್ತಿದ್ಯಾ? ಇಲ್ಲ ನನ್ನ ಮಗನ ನೀನು. ಹೂನಪ್ಪ, ಫೋನಲ್ಲಿ ಇವಾಗ ಇನ್ಸ್ಟಾಗ್ರಾಮೆಲ್ಲ ಬರ್ತೈತೆ, ಅಕ್ಕಪಕ್ಕ ಗೇಗಳಿದ್ರೆ ಮಾತಾಡ್ಬೋದು ಅಂತ ಹೋಗ್ತೀಯೇನು? ಭಾಳ ನೀನು ದೀಪು ಕೋಲಾಟ ಆಡಿದಿರಂತೆ. ಓ ಇದೆಲ್ಲ ಹೇಳ್ಬಾರು. ನೀನು ದೀಪು ನಿನ್ನ ಜೊತೆ ಕೆಲಸ ಮಾಡೋಣ ಆಡಿದ್ದೀರಾ, ಏನೇನು ಮಾಡ್ಕೊತೀರಾ? ಕೆಟ್ಟ ಇಲ್ಲ ನಮ್ಮಂಗೆ ಏನೋ ತಮಾಷೆ ರಿಯಲ್ ಸೀರಿಯಸ್ಲಿ ಅವತ್ತು ಅಂದ, ನಾನು ದೀಪು ಕೋಲಾಟ ಆಡ್ತೀನಿ ಅಂತ. ದೀಪು ಕೈಯಲ್ಲೂ ಹೂ ಅನ್ಸವನೆ. ನನ್ನ ಮಕ್ಳು ಬದಲೇ ಇದನ್ನು ಅಪ್ಲೋಡ್. ಏ ಲುಲ್ಲಿ ಮೇರಾ ಲುಲ್ಲಿ ಆ ಗಯಾ, ಏ ಮೇರಾ ಲುಲ್ಲಿ ಆ ಗಯಾ. ಗಾಡಿ ಓಡಿಸ. ಓ ಇರುಷ ಏಯ್ ಹೌದಾ? ಇಲ್ಲ ಯೋಚನೆ ಮಾಡು. ಗಾಡಿ ಎಲ್ಲರೂ ತಾಂಡು ಕೂತ್ಬಿಡ್ತೀನಿ ಅಷ್ಟೇ. ಗಾಡಿ ಒಂದ್ಸಲಿ ಅವಳ ಇಟ್ಬಿಟ್ಟು ನೀನು ಇದೇ ಥರ ಯಾವಳ ಎಪ್ಪೆ ಇಕ್ಕೋಳೆ ಬರ್ತೀನಿ ಅಂದ್ಬಿಟ್ಟು. ಹಾಂ ಬೈಕ್ ತಂದಿಲ್ಲ, ನೀವೊಂದು ಬೈಕ್ ಐತೆ. ಏನು ಬೇಕು?
ಇರು ಮರಯ್ಯ, ಮಳೆ ಬರ್ತೈತೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ನೋಡ. ಆಯ್ತು ಊಟ ಮಾತಾಡ್ತಿದ್ದೆ ನಾನು ಏನು ಅದು ತಪ್ಪಾಗ್ತದೆ. ಇದು ಮಾನವತೆ ಅಲ್ವಾ? ಏನು ನಸೀಬ್ ಏನು ಹಿಂಗೆ ಮದುವೆ ಆಗಲ್ಲ ಅಂತ ನೀನು ಯಾಕೆ? 23 ಇರಲ್ಲ ಎದ್ದಳ ಏನಾದ ಮಗು ಆಯ್ತು. ಗ್ರೇಟ್ ಪರ್ಸನ್. ಇವನೇ ಅಂಕದವ್ರ ಮಗ. ಏನಕ್ಕೆ ಮದುವೆ ಆಗಲ್ಲ ನನಗೆ? ರಿಜೆಕ್ಟ್ ಮಾಡ್ತಾವ್ರೆ. ಯಾಕೆ ಬರ ಏ ನಾನು ಬರಲ್ಲ ಬಾರ ಇಲ್ಲಿ ನೋಡಲ್ಲ ಬಿಡಿ ಸದ್ ಬಿಟ್ಟು ನನ್ನ ಕಾಲ ಮೇಲೆ ಹಾಕಿದ್ರೆ ಏನು ಸುಡ್ತೈತೆ ಅಂತ ನೋಡ್ತಾ ಇದ್ದೀನಿ. ಬರ ಮತ್ತೆ ಎತ್ಕೊ ಮಚ್ಚ. ಏ ಹೋಗಿ 2 ಬಿಡಿ ಬಿದ್ದೈತೆ, ಹೋಗಿ ಎತ್ಕೊಳ್ಳೋ ಶಾ. ಎತ್ಕೊ ಇರ್ಲಿ ಪರವಾಗಿಲ್ಲ. ಅಂಕಲ್ ಏನು ಸಾಲ ಇಸ್ಕೊಂತಲ್ಲಿ ಏ ಓ ಶಾ ಏ ಅವ್ನು ಹೋಗ್ತಾನೆ ಬಿಡ. ಏ ನಾನೇನು ಬರ್ತಿದ್ರು ಬಾಚ. ಹಿಡ್ಕೊಂಡು ಏಯ್ ಬೇಡ ನೀನು ಹೋಗು, ನನಗೇನು ಬೇಕಾಗಿತ್ತು? ಯಾರು ಸಾಲ ಕೊಟ್ರೆ? ಏಯ್ ಓಟ್ ಹೋಗಲ್ಲ, ಮಳೆ ಬರಲ್ಲ. ನಿನಗೆ ಎಲ್ಲಿ ಸಾಲ ಲೇಟ್ ಆಗಿ ಕೇಳಬಾರ್ದು ಅಂದ್ಬಿಟ್ಟು ನೀನು ಉದಾಹರಣೆಗೆ ಹೋಗೋದು. ಮತ್ತೆ ಅದೇನೇ ಸಾಲ ಕೇಳಬಾರ್ದು, ಲೇಟ್ ಆಗಿದೆ ಅಂತ ತಾನೇ ಹೆಲ್ಪ್ ಮಾಡೋದು. ಯಾರಿಗೆ? ಉದಾಹರಣೆಗೆ ಆ ಥರ ಕೇಳಿಲ್ಲ ಪಾಪ ಅವನು. ಸೀದಾ ನಂಗೆ ಚಪ್ಪಲಿ ತೊಗೊಂಡು ಹೊಡಿ ತಿಕಾಮ್ ಹೆಂಗೆ ಬೀಳ್ತಾ ಗೊತ್ತಾ ಲೋಫರ್. ಅವ್ನು ಶಾರ್ಟ್ ಹಿಂಗೆ ಹೊಡೆದ್ಬಿಟ್ಟ ಕಳಿಸಿದ್ ನಂಗೆ ಚಪ್ಪಲಿ ನಮ್ಮ ಗೈಸ್. ನಮ್ಮ ಕರ್ಮ ರಿಟರ್ನ್ ಬೀಳೋದು ಇವಾಗ ಚಪ್ಪಲಿ ಹೊಡಿಬೇಕಿತ್ತ ನಮ್ಮ ಮಕ್ಕಳಿಗೆ. ಅಮ್ಮ ಹೆಂಗೆ ಬೀಳುತ್ತಾ ಗೊತ್ತಾನಲ್ಲೇ. ಅದು ನೀರು ಹಾಕು. फोन ले लो, एक स्मॉल ले दो बस। ಆಯ್ತು ಬ್ರದರ್, ಅವಾಗ ಬ್ರದರ್ एक स्मॉल ले हाँ 30 स्मॉल ले लो ना। ಶಾ ಯಾರೋ ಅದು ಯಾರು ನಮ್ಮ ಅಪ್ಪ ಇದ್ದ